ಬಿಳಿ ನೊಣ ಇದ್ರ ಅಡಿಯಲ್ಲಿ ಕೂತ್ಕೊಳ್ತದೆ. ಇದ್ರ ಅಡಿಯಲ್ಲಿ ಎಲೆ ಅಡಿಯಲ್ಲಿ ಮೇಲೆ ಅಲ್ಲ, ಇದ್ರ ಮೇಲೆ ಯಾವುದು ಇದು ಕೂತ್ಕೊಳ್ತದೆ. ಇದಕ್ಕೆ ಒಂದು ವರ್ಷ ಆಯ್ತು ಅಷ್ಟೇ. ಅದು ಹೋದ ಗಿಡವನ್ನು ಇದಕ್ಕೆ ನಟ್ಟದ್ದು. ಈಗೇನಿತ್ತು ಇಲ್ಲಿ ಹೋಯ್ತು ಗಿಡ. ಮಳೆಗಾಲದಲ್ಲಿ ಸ್ವಲ್ಪ ನೀರಿನ ಸಮಸ್ಯೆಯಿಂದ ಅದು ಇದಾಗ್ತದೆ. ಸೀಸನ್ ಅಲ್ಲಿ ಇನ್ನೀಗ ಬರುವ ವಾರದಲ್ಲಿ ಈಗ ನೋಡಿ ಇದ್ರಲ್ಲಿ ಮೊಗ್ಗಿದೆ. ಇದ್ರಲ್ಲಿ ಒಂದು 2 ಅಟ್ಟೆವರೆಗೆ ಇದ್ರಲ್ಲೇ ಬರುದು. ಮಲ್ಲಿಗೆ ಕೃಷಿ ಎಷ್ಟು ವರ್ಷ ಆಯ್ತು ಪ್ರಾರಂಭ ಮಾಡಿ? ಇದು ಈ ಗಿಡಕ್ಕೆ ಸಾಧಾರಣ ಒಂದು 20 ವರ್ಷ ಆಯ್ತು ಸರ್. 21ನೇ ವರ್ಷ, 21ನೇ ವರ್ಷ. ಅಂದ್ರೆ ಈ ಊರಿನ ಮೊದಲು ನೀವು ಮಲ್ಲಿಗೆ ಮಾಡಿದ? ಇಲ್ಲಿ ಸ್ಟಾರ್ಟಿಂಗ್ ಅಂದ್ರೆ ಒಂದು ಗೌಡ್ರು ಮಾಡ್ತಾ ಇದ್ರು ಅಲ್ಲಿ ಮನೆ ಹತ್ರನೇ. ಅವರ ಮಗ್ದ ವರ್ಷ ನಾನ್ ಮಾಡಿದೆ. ಅವ್ರದ್ದು 22 ವರ್ಷ ಆಯ್ತು, ನಮ್ದು 21 ವರ್ಷ ಆಯ್ತು ಈ ಗಿಡಕ್ಕೆ. ಎಷ್ಟು ಗಿಡ ಇದೆ ಒಟ್ಟು ಈ ರೀತಿ? ಒಟ್ಟು ಫಸ್ಟ್ ಸ್ಟಾರ್ಟಿಗೆ 30 ಗಿಡ ಹಾಕಿದ್ದೆ ಸ್ಟಾರ್ಟಿಗೆ. ಅದರ ನಂತರ ಸ್ವಲ್ಪ ಜಾಗ ಇತ್ತಲ್ಲ, ಹಾಗೆ ಒಂದು 30 ಗಿಡ ವಾಪಸ್ ಆಗಿದೆ. ಅದ್ರಲ್ಲಿ ಹೋಗ್ತಾ ಈಗ ಒಂದು 40 ಗಿಡ ಇದೆ. ಹೇಗೆ ಆಗ್ತದೆ ಮಲ್ಲಿಗೆ? ತೊಂದ್ರೆ ಇಲ್ಲ, ಒಳ್ಳೆ ಬೀಡಿಗಿಂತ ಹೆಂಗಸರಿಗೆ ಇದು ಆರಾಮಲ್ಲ, ಉತ್ತಮ. ಎಷ್ಟು ಅಟ್ಯಾಕ್ ದಿನಕ್ಕೆ ನಿಮಗೆ? ಸೀಸನ್ ಅಲ್ಲಿ ಇನ್ನೀಗ ಬರುವ ವಾರದಲ್ಲಿ ಈಗ ನೋಡಿ ಇದ್ರಲ್ಲಿ ಮೊಗ್ಗಿದೆ. ಇದ್ರಲ್ಲಿ ಒಂದು 2 ಅಟ್ಟೆವರೆಗೆ ಇದ್ರಲ್ಲೇ ಬರುದು. ಅಂದ್ರೆ ನಾನು ಲಾಸ್ಟ್ ಇದು ಸೀಸನ್ ಅಲ್ಲಿ ಇದ್ರಲ್ಲಿ ಜಾಸ್ತಿ ಕೊಯ್ಲಿಗೆ ಆಗುದಿಲ್ಲ, ಅಷ್ಟು ಉಳಿದೆ. ಇದ್ರದ್ದು ಕೆಲಸ ಜಾಸ್ತಿ ನಾನಲ್ಲ ಮಿಸಸ್ ಅವಳದೆ ಇದು ಜಾಸ್ತಿ ಕಟ್ಟುದೆಲ್ಲ. ಮಾತ್ರ ಇದ್ರ ಕೆಲಸ ಮಾಡುದು ನಾನು. ಇದ್ರದೆಲ್ಲ ಕಳೆ ಎಲ್ಲ ಇದು ಮಾಡುದು ನಾನು. ಕಳೆ ಮತ್ತು ಅದಕ್ಕೆ 2 ವರ್ಷಕ್ಕೊಮ್ಮೆ ನಾನು ಕ್ಲೀನ್ ಆಗಿ ಇದು ಮಾಡಿ ಅದಕ್ಕೆ ಕೆಂಪು ಮಣ್ಣು ಹಾಕ್ತೇನೆ. ಆ ಕಾರಣದಿಂದ ಇದಕ್ಕೆ 21 ವರ್ಷದ ಗಿಡ ಹಾಗೆ ಕಾಣುದಿಲ್ಲ. ಯಾಕೋದ ನಾನು ಕಸಿ ಮಾಡ್ತಾ ಇದ್ದೆ, ವರ್ಷ ಕಸಿ ಮಾಡ್ತೇನೆ. ಇಲ್ಲ ಇದ್ರ ದೊಡ್ಡ ಬಲ್ಲೆ ಆಗ್ತಿತ್ತು. ಇದಕ್ಕೆ ಎಷ್ಟು ವರ್ಷ ಆಯ್ತು? ಇದಕ್ಕೆ ಒಂದು ವರ್ಷ ಆಯ್ತು ಅಷ್ಟೇ. ಅದು ಹೋದ ಗಿಡವನ್ನು ಇದಕ್ಕೆ ನಟ್ಟದ್ದು. ಈಗೇನಿತ್ತು ಇಲ್ಲಿ ಹೋಯ್ತು ಗಿಡ. ಮಳೆಗಾಲದಲ್ಲಿ ಸ್ವಲ್ಪ ನೀರಿನ ಸಮಸ್ಯೆಯಿಂದ ಅದು ಇದಾಗ. ನೀವು ಇಲ್ಲಿಂದ ಎಲ್ಲಿ ತಗೊಂಡು ಹೋಗುದು ಮಾರಾಟ ಮಾಡಿ? ನಾವು ಇವರಿಗೆ ಮಂಜುನಾಥ್ ಕೊಡುವ ಫ್ಲವರ್ಸ್ ಗಾಡಿ ಅವ್ರಿಗೆ ಆಗ್ತಾ ಇದ್ದೇನೆ. ಅವ್ರದೇ ಅವರಿಗೆ. ಹೇಗಿತ್ತು ನಿನ್ನೆ? ಎಷ್ಟು ರೇಟ್? ನಿನ್ನೆ 380 ಇತ್ತು ಅಟ್ಟೆಗೆ. ಹೌದು, ಕೆಲವು ಸಲ ಹೆಚ್ಚಾಗ್ತಲ್ಲ. 2000 ವರೆಗೆ ಆಗ್ತದೆ. ಮೊನ್ನೆ ಒಂದ್ಸಲ ಹೆಚ್ಚಾಯ್ತಿಲ್ಲ ಜಾತ್ರೆ? 1050 ಆಯ್ತು ಮೊನ್ನೆ. ಜಾತ್ರೆ ಅಂತ ಹೇಳಿ ಸುದ್ದಿ. ಹೌದೌದು, ಆ ಟೈಮಲ್ಲಿ ಜಾಸ್ತಿ ರೇಟ್ ಆಗ್ತದೆ. ಸರಾಗಿ 1000, 1050, 850, 950. ನವರಾತ್ರಿ ಟೈಮಲ್ಲಿ ಇದಕ್ಕೆ ಹೂವಿಗೆ 2400 ವರೆಗೆ ಹೋಗ್ತದೆ. ಆಗ ಆಗ್ತದ ತುಂಬಾ? ಆಗುದು ಕಡಿಮೆ, ಬಾರಿ ಕಡಿಮೆ. ಈಗ ಒಂದು ಚೆಂಡ ಆದ್ರೆ ಸಹ ನಮ್ಗೆ ಆ ಟೈಮ್ ಏನು ಕಾರಣ ಅಲ್ಲಿ ಕಡಿಮೆ ಆಗ್ಲಿಕ್ಕೆ? ಕಡಿಮೆ ಅಂದ್ರೆ ಮಳೆಗಾಲ, ಈ ಬಿಸಿಲಿನ ವಾತಾವರಣ ಇರುದಿಲ್ಲ. ಮೈನ್ ಇದಕ್ಕೆ ಬಿಸಿಲಿನ ವಾತಾವರಣ ಬೇಕು. ಅದಿದ್ರೆ ಸೆಕೆ ಬೀಳ್ಬೇಕು. ಈಗ ಈ ಬೇರೆ ಬೇರೆ ಎಲ್ಲ ಟರ್ಪಲ್ ಹಾಕಿ ಎಲ್ಲ ಮಾಡ್ತಾರಲ್ಲ ಕೃಷಿ ಒಳಗಡೆ ಎಲ್ಲ, ಹೈಡ್ರೋಪೋನಿಕ್ ಎಲ್ಲ. ಹೌದು, ಆ ಟೈಪ್ ಅಲ್ಲಿ ಇದನ್ನು ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಯಾಕಂದ್ರೆ ಆ ಟೈಮ್ ಅಲ್ಲಿ ಮಾಡಿದ್ರೆ ಮಳೆಗಾಲದಲ್ಲಿ ರೇಟು ಸಿಗ್ತದಲ್ಲ ಅಂತ ಹೇಳಿ. ಸಿಗ್ತದೆ ಅಂದ್ರೆ ನಾವು ಅದಕ್ಕೇನು ಅಷ್ಟೇನು ಇದು ಕೊಡುದಿಲ್ಲ. ಅಂದ್ರೆ ನಮ್ದು ಎಲ್ಲ ಕೃಷಿ ಇದೆ ಅಲ್ಲ, ಆ ಕಾರಣದಿಂದ ನಾವು ಕೊಡುದಿಲ್ಲ. ಮತ್ತೆ ಕೊಡುವವರು ಇದ್ದಾರೆ, ಮಾಡುವವರು ಸಹ ಇದ್ದಾರೆ. ಈಗ ಸ್ಲ್ಯಾಬ್ ನ ಈಗಿನ ಎಲ್ಲ ಇದು ಪೇಟೆಯಲ್ಲೆಲ್ಲ ಸ್ಲ್ಯಾಬ್ ನ ಮೇಲೆ ಮಾಡಿ ಸಹ ಇದು ಮಾಡ್ತಾರೆ. ಮಲ್ಲಿಗೆ ಒಳ್ಳೆ ಬರ್ತದೆ, ತೊಂದ್ರೆ ಇಲ್ಲ, ಮಾಡಿದ್ರೆ ಒಳ್ಳೇದು. ಕೃಷಿ ಅಂದ್ರೆ ಎಲ್ಲರಿಗೆ ಅದು ಇದ್ದದ್ದು, ನನಗೆ ಒಬ್ಬನಿಗೆ ಅಲ್ಲ. ಕೃಷಿ ಅಂದ್ರೆ ಎಲ್ಲರೂ ಮಾಡಿದ್ರೆ ಅದರ ಅನುಭವ ಗೊತ್ತಾಗ್ತದೆ. ಅಂಗಡಿಯವನು ಈಗ ಹೇಳುದು ನಾನು, ಅಂಗಡಿಯವನು ಕೊಂಡೋಗಿ ಅದ್ರ ಕೆಲಸ ಮಾಡ್ಲಿಕ್ಕೆ ಗೊತ್ತಿಲ್ಲ. ಅವನಿಗೆ ಅದು ಮಾರುದು ಮಾತ್ರ ಗೊತ್ತಂದ ಅಲ್ಲದೆ ಇದ್ರದಂತ ಹೇಳುದು. ಇದಾದ್ರೆ ನಮ್ಗೆ ಮಾರ್ಲಿಕ್ಕೆ ಗೊತ್ತಿಲ್ಲ. ಮಲ್ಲಿಗೆ ಅಂದ್ರೆ ನನಗೆ ಮಾರ್ಲಿಕ್ಕೆ ಗೊತ್ತಿಲ್ಲ. ತರಕಾರಿ ಅಂದ್ರೆ ಅದು ಅಂಗಡಿಯವನಿಗೆ ನಾನು ಹೇಳುದು, ಅಂಗಡಿಯವನಿಗೆ ತೆಗೆದು ಮಾರ್ಲಿಕ್ಕೆ ಮಾತ್ರ ಗೊತ್ತು ಹೊರತು ಅವನಿಗೆ ಅದ್ರ ಇದು ಗೊತ್ತಿಲ್ಲ, ಅನುಭವ ಇಲ್ಲ. ಅನುಭವ ಇರುವುದು ಕೃಷಿಕರಿಗೆ. ಇದ್ದರೆ ಅಂಗಡಿಯವರಿಗೆ ಇಲ್ಲಂತ ನಾನು ಹೇಳುದಿಲ್ಲ ಸರ್. ಯಾರಿಗೆ ಅಂಗಡಿಯವರಿಗೆ ಅನುಭವ ಇಲ್ಲ ಅಂತ ನಾನು ಹೇಳುದಿಲ್ಲ, ಕೆಲವರಿಗೆ ಗೊತ್ತಿಲ್ಲ ಅದ್ರ ಅನುಭವ. ಹೌದು. ಇದಕ್ಕೆ ಏನು ಮೇನ್ ಸಮಸ್ಯೆ? ಏನಾದ್ರು ಸವಾಲುಗಳು? ಸಮಸ್ಯೆ ಇದೆ ಇದಕ್ಕೆ ಸಹ. ಬಿಳಿ ನೊಣ ಇದೆ, ಬಿಳಿ ನೊಣ ಇದ್ರ ಅಡಿಯಲ್ಲಿ ಕೂತ್ಕೊಳ್ತದೆ. ಇದ್ರ ಅಡಿಯಲ್ಲಿ ಎಲೆ ಅಡಿಯಲ್ಲಿ ಮೇಲೆ ಅಲ್ಲ, ಇದ್ರ ಮೇಲೆ ಯಾವ್ದು ಇದು ಕೂತ್ಕೊಳ್ಳುದು. ಅದಕ್ಕೆ ಅದೇ ಕಾನ್ಫಿಡರ್ ಅದೇ ಉತ್ತಮ. ಅದಕ್ಕೆ ಈ ಬೆಂಡೆಕಾಯಿಗೆ ಇದಕ್ಕೆ ಎಲ್ಲ ಬರುದು ಅದೇ ಬಿಳಿ, ಇದು ಬಿಳಿ ನೋಣನೆ ಬರುದು. ನೋಡಿ ಈ ಸಲ ಮೊಗ್ಗು ತುಂಬಾ ಉಂಟು. ಇದು ಮೊಗ್ಗಿಗೆ ಬರ್ಲಿಕ್ಕೆ ಕಾರಣ ಒಂದು ಮಳೆ. ಫಸ್ಟ್ ಸ್ಟಾರ್ಟಿಂಗ್ ಒಂದು ಮಳೆ ಬಂದ್ರೆ ಎಲ್ಲರ ಮನೆಯಲ್ಲಿ ಮಲ್ಲಿಗೆ.
ಇದುಂತಲ್ಲ ಹಾ. ಈ ಕಾಟು ಮಲ್ಲಿಗೆ ಇರ್ತದಲ್ಲ ಹಾ. ಅದು ಸಹ ಒಮ್ಮೆ ಮಳೆ ಬಂದ್ರೆ ಜಾಸ್ತಿ ಆಗ್ತದೆ. ಹಾ. ಇದು ಮಾತ್ರ ಎವರೇಜ್ ಈ ಸಲ ಮಳೆ ಡೈಲಿ ಹೊಡಿತಾ ಉಂಟು. ಹೊಡಿತಾ ಇದೆ. ಅಲ್ಲ? ಹೌದು, ಇಷ್ಟು ವರ್ಷ ಅಷ್ಟು ಹೊಡಿಲಿಲ್ಲ ಹೊಡಿಲಿಲ್ಲ. ಬೆಳ್ತಂಗಡಿ ನದಿಯಲ್ಲಿ ಹಾ. ನೀರು ಈ ಸಲ ಖಾಲಿ ಆಗ್ಲಿಲ್ಲ ಖಾಲಿ ಆಗ್ಲಿಲ್ಲ. ಅಲ್ಲ? ಹೌದು, ಇಲ್ಲಾಂದ್ರೆ ಒಣಗಿ ಎಲ್ಲ ಒಣಗಿ ಕಸ ಕೈದಾಗ್ತಿತ್ತು. ಒಣಗಿ ಹೋಗ್ತದೆ. ಹೌದು ಅಲ್ಲ, ಅದೊಂದು ರೀತಿಯ ಲಾಭ ಅಲ್ಲ. ಲಾಭನೇ ನಮಗೆ, ಅಂದ್ರೆ ನೀರ್ ಹಾಕುದು ಸ್ವಲ್ಪ ಉಳಿತದೆ. ಈಗ ಅಲಸಂಡೆಗೂ ನೀವು ನೀರು ಹಾಕ್ಬೇಕಾಗಿಲ್ಲ. ನೀರ್ ಹಾಕುದಿಲ್ಲ ಈಗ. ನೀರ್ ಹಾಕದೆ ಒಂದು 10-20 ದಿನ ಆಯ್ತು ನಾನು ಅದಕ್ಕೆ. ಹಾ. ಮೊನ್ನೆ ಜೋರ್ ಮಳೆ ಬಂತು. ಹಾ. ಅದರ ನಂತರ ಮಳೆ ನೀರ್ ಹಾಕ್ಲಿಲ್ಲ, ಮಕ್ಳಿಗೆ ಹೋಗ್ಲಿಲ್ಲ. ಹಾ. ಹಾ. ಇಲ್ಲದ್ರೆ ನಾನು ಸಾಧಾರಣ ಪೈಪಲ್ಲೇ ಇರುದು. ನಾನು ಇದು ಮಾಡುದಂದ್ರೆ ಇಲ್ಲ, ಅಲ್ಲ. ಪೈಪಲ್ಲೇ ಅಂದ್ರೆ ಈ ಮಿಕ್ಸ್ ಆಗ್ತದೆ ಹುಲ್ಲೆಲ್ಲ, ಹಾ. ಇದೆಲ್ಲ ಮಿಕ್ಸ್ ಆಗ್ತದಲ್ಲ. ಹಾ. ಅಂದ್ರೆ ಜಾಸ್ತಿ ಇಲ್ಲ ನಂದು, ಒಂದು 6 ಸಾಲ ಅಲಸಂಡೆ. ಹಾ. ದಿವಸಕ್ಕೊಂದು ಕಡೆ ಹೋದ್ರೆ ಸರಿ ಆಗ್ತದೆ. ಅಲ್ಲ, ಹಾಗೆ ನಿಮ್ಮ ಹತ್ರ ಗೊಬ್ಬರ ಗ್ಯಾಸ್ ವ್ಯವಸ್ಥೆಗಳು ಇದೆಯಾ? ಇದೆ, ಮಾಡಿದ್ದೇನೆ. ಹಾ. 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 ಹೌದು. ಅದರಲ್ಲಿ ಈಗ ಆ ಸೈಡ್ ಅಲ್ಲಿ ಇತ್ತು, ರಿಪೇರಿ ಆಗ್ತಾ ಉಂಟಾ? ರಿಪೇರಿ ಆಗ್ತಾ ಉಂಟು. ಕೊಟ್ಟಿಗೆ ವಸ್ತು ಕಟ್ಟಿದಿರಲ್ಲ? ವಸ್ತು ಕಟ್ಟಿದ್ದೇನೆ. ಹೌದು, ವಸ್ತು ಮಾಡ್ತಾ ಇದ್ದೇನೆ ಅಷ್ಟೇ. ಸ್ಟಾರ್ಟಿಂಗ್ ಎಷ್ಟು ವರ್ಷ ಆಯ್ತು ಈ ಗೊಬ್ಬರ ಗ್ಯಾಸ್ಗೆ? ಇದಕ್ಕೊಂದು 15 ವರ್ಷ ಆಯ್ತು ಇದಕ್ಕೆ. ಈಗ ಪುನಃ ಅದನ್ನು ಚೇಂಜ್ ಮಾಡುದು ಅಂದ್ರೆ ಮೇಲ್ಗಡೆ ಇತ್ತು, ಇನ್ನು ಕೆಳಗಡೆ ಹಾಕಿದ್ರೆ ಅದಕ್ಕೆ ಬೇರೆ ಇನ್ನೊಂದು ಇದು ಮಾಡಿ ಪಂಪ್ ಒಂದು ತಗೊಳ್ಬೇಕು, ಸ್ಲರಿ ಪಂಪ್ ಒಂದು ತಗೊಂಡು ಅದರಲ್ಲಿ ಹಾಕಿದ್ರೆ ಒಳ್ಳೇದಾಗ್ತದ ಅಂತ. ಅಂದ್ರೆ ಹಾಳಾಗುದಿಲ್ಲ, ಮಳೆಗಾಲದಲ್ಲಿ ಸಹ ಹಾಳಾಗುದಿಲ್ಲ. ಅಂದ್ರೆ ಮಳೆಗಾಲದಲ್ಲಿ ಬುಡಕ್ಕೆ ಸೆಗಣಿ ನೀರು ಹೋದ್ರೆ ಏನು ಆಗುದಿಲ್ಲ, ಒಳ್ಳೇದದು. ಅಂದ್ರೆ ಸಾವಯವ ಕೃಷಿಯಾಗಿನೇ ಆಗ್ತದೆ. ಸರ್ಕಾರಿ ಗೊಬ್ಬರಗಿಂತ ಅದು ಹಾಕಿದ್ರೆ ಉತ್ತಮ.